ವಿಟಮಿನ್ಸ್, ಮಿನರಲ್ಸ್, ಈ ಶಕ್ತಿ ಕೊಡುವಂಥ ಅಂಗಗಳು, ಪಚನಕ್ರಿಯೆಗೆ ಅನುಕೂಲವಾಗುವಂಥ ಅಂಶಗಳು ಇರುವಂಥದ್ದು ನ್ಯೂಟ್ರಿಷನ್. ನಾವು ಸೇವಿಸುವ ಆಹಾರದಲ್ಲಿ ನ್ಯೂಟ್ರಿಷನ್ ಇರಬೇಕು. ನ್ಯೂಟ್ರಿಷನ್ ಇಲ್ಲದ ಆಹಾರವನ್ನು ಝೀರೋ ನ್ಯೂಟ್ರಿಷನ್ ಇದ್ದರೆ ಅದನ್ನು ನಾವು ಬರೀ ಶಕ್ತಿ ಅಷ್ಟೇ ಕೊಡುವಂಥ ಆಹಾರ ಆಗಿದ್ದರೆ ಅದು ಬೊಜ್ಜಿಗೆ ಕಾರಣ ಆಗುತ್ತೆ, ದೇಹದ ತೂಕ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ, ಮತ್ತು ವಿಟಮಿನ್ಗಳ ಕೊರತೆ, ವಿಟಮಿನ್ ಡಿ ಇರ್ಬೋದು, ವಿಟಮಿನ್ B12 ಇರ್ಬೋದು, ಅದರ ಕೊರತೆ ಕೂಡ ಕಾಣಿಸ್ಕೊಳ್ಳುತ್ತೆ. ಡಯಟ್ ಅಂದರೆ ಪಥ್ಯ ಅನ್ನೋದು ಏನಾಗ್ಬಿಟ್ಟಿದೆ ಅಂದರೆ, ಪಥ್ಯ ಅಂದರೆ ಒಂಥರ ಶಿಕ್ಷೆ ಅನ್ನೋ ಥರ ಜನರಲ್ಲಿ ಇದು ಬಂದುಬಿಟ್ಟಿದೆ. ಈಗ ಡಯಾಬಿಟಿಸು ಅಥವಾ BP ಇದ್ದವರಿಗೆ ಪಥ್ಯ ಹೇಳ್ತಾರೆ ಅಂತಂದರೆ, ಅಯ್ಯೋ ಇದು ನಾನು ಮಾಡಬೇಕಾ. ಪಥ್ಯ ಅನ್ನೋದೊಂದು ಶಿಕ್ಷೆ ಅಲ್ಲ, ಪಥ್ಯ ಅನ್ನೋದು ಒಂದು ಶಿಸ್ತು. ಡಯಟ್ ಈಸ್ ಎ ಡಿಸಿಪ್ಲಿನ್. ಬ್ಯೂಟಿಫುಲ್. ನಾವೊಬ್ಬ ರೋಗಿಗೆ ಮಾಡುವಂಥ ಕ್ರಿಯೆ ಅಲ್ಲ, ಆರೋಗ್ಯವಂತರಿದ್ದವರು ಮಾಡುವಂಥ ಒಂದು ಆಹಾರ ಕ್ರಮ. ನಮ್ಮ ದೇಹದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲಿಕ್ಕೆ, ತೂಕವನ್ನು ಕಡಿಮೆ ಮಾಡಲಿಕ್ಕೆ, ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ, ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕೆ ಮಾಡುವಂಥದ್ದು ಪಥ್ಯ. ಅದನ್ನು ಕೇವಲ ರೋಗಿ ಮಾಡೋದು ಅನ್ನೋದು ನಮ್ಮಲ್ಲಿ ಬಂದಂಥ ಒಂದು ಕಲ್ಪನೆ. ಅದು ಕೇವಲ ರೋಗಿ ಮಾಡೋದಕ್ಕಿಂತ ಆರೋಗ್ಯವಂತರು ಕೂಡ ಮಾಡಿದರೆ, ಒಂದು ಮನೆಯಲ್ಲಿ ಎಷ್ಟೋ ಜನ ಕೇಳ್ತಾರೆ, ನನಗೊಬ್ಬನಿಗೆ ಬೇರೆ ಅಡುಗೆ ಮಾಡಬೇಕಾ? ತಪ್ಪು. ನಿಮಗೆ ಮಾಡೋ ಆಹಾರವನ್ನೇ ಎಲ್ಲರೂ ತಿಂದರೆ ಇಡೀ ಕುಟುಂಬ ಆರೋಗ್ಯವಾಗಿರುತ್ತೆ. ಈ ರೀತಿ ಕಲ್ಪನೆಯನ್ನು ನಾವು ಬದಲಾಯಿಸಬೇಕಾಗಿದೆ. ಉತ್ತಮವಾದ ಉತ್ತರ. ಕೊನೆಯ ಪ್ರಶ್ನೆ. ಇದಾದ ತಕ್ಷಣವೇ ಮುಂದಿನ ಸಂಪನ್ಮೂಲ ವ್ಯಕ್ತಿಗಳು ತೇಜಸ್ವಿನಿ ಅನಂತಕುಮಾರ್ ಅವರು ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಡಿಲೇ ಮಾಡೋದು ಬೇಡ. ರವಿಶಂಕರ್ ಅವರಿಗೆ ಅತಿ ಸೂಕ್ಷ್ಮ ಮತ್ತು ದೊಡ್ಡ ಪ್ರಶ್ನೆ, ಅದರ ಉತ್ತರ ಮಾತ್ರ ಚಿಕ್ಕದಾಗಿರಬೇಕು. ನಾನಿಲ್ಲಿ ನಿಂತು ಮಾತಾಡ್ತಾ ಇರೋದು ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಒಂದು ಅರ್ಹತೆ ಮೇಲೆ. ಇದೆಲ್ಲ ನಾನು ಶಿವಮೊಗ್ಗಕ್ಕೆ ಬಂದಾಗ ಇರಲೇ ಇಲ್ಲ, ಹೋಯ್ಕೋಬೇಕಿತ್ತು ಮೈಕ್ ಇಟ್ಕೊಂಡು, ಅದಕ್ಕೆ 10 ಸಲ ಬಡ್ದು ಎಲ್ಲ ಆಗಬೇಕಿತ್ತು. ಈಗ ಇಲ್ಲಿ ನಾನು ಮಾತಾಡೋದು UK ಮೂರ್ತಿ ಹೇಳ್ತಾ ಇದ್ದಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ನೋಡಿ ಖುಷಿ ಪಡ್ತಾ ಇದ್ದಾರಂತೆ. ದಿಸ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಟ್ ಹೌ ಮಚ್ ಇಟ್ ಶುಡ್ ಬಿ ಅಡಾಪ್ಟೆಡ್ ಟು ಮೆಡಿಕಲ್ ಸಿಸ್ಟಮ್? ನಾವು ನಿಜವಾಗ್ಲೂ ತಾಂತ್ರಿಕತೆ ಹಿಂದೆ ಹೋದರೆ ಮುಂದೆ ಡಾಕ್ಟರ್ ನಾರಾಯಣ್ ಅಂಥವ ವೈದ್ಯರು ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯನಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಬೇಕಾದರೆ ಎಲ್ಲಿ, ಬೇಡ ಆದರೆ ಯಾಕೆ ಬೇಡ? ವೆರಿ ಶಾರ್ಪ್ ಆನ್ಸರ್. ಸಿಂಪಲ್ ಆನ್ಸರ್. ನಿಮ್ಮ ಎಲ್ಲ ಫೋನಲ್ಲಿ ಅದು ವಾಟ್ಸಪ್ಪಲ್ಲಿ ಮೆಟಾದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಟನ್ ಇದೆ, ಅದರಲ್ಲಿ ಈ ಕ್ವಶನ್ ಹಾಕಿ ನಿಮ್ಗೆ ಒಳ್ಳೆ ಉತ್ತರ ಬರ್ತದೆ. ಆದರೆ ವಿವರಣೆ ಕೊಡೋದಾದರೆ, ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಒಬ್ಬ ಯಂಗ್ ಡಾಕ್ಟ್ರು, ಇಲ್ಲಿಗೆ ಕೆಲವರು ಕೂತಿದ್ದಾರೆ ಇಲ್ಲಿ ಯಂಗ್ ಡಾಕ್ಟರ್ಸು, ಈಗ ಒಳ್ಳೆ ಗೋಲ್ಡ್ ಮೆಡಲಿಸ್ಟು ಅಲ್ಲಿ ಬಂದು ಶಿವಮೊಗ್ಗದಲ್ಲೇ ಪ್ರಾಕ್ಟೀಸ್ ಶುರು ಮಾಡ್ತಾರೆ. ಅವರಿಗೇನು ಅವರ ಅನುಭವದ್ದು ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರಿಗೆ ಕಾಲೇಜಲ್ಲಿ ಏನು ಕಲ್ತಿದ್ದಾರೆ. ಅದರ ಬದಲಿಗೆ ಅವರಿಗೆ ಒಂದು ಬಟನ್ ಪ್ರೆಸ್ನಲ್ಲಿ ಡಾಕ್ಟರ್ ನಾರಾಯಣ್ ಅವರಿಂದ ಹಿಡಿದು ಎಲ್ಲ ವೈದ್ಯರ ಅನುಭವ ಅವರಿಗೆ ಸಿಗ್ತದೆ. ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ದಟ್ ಈಸ್ ಈಗ ನಮಗೆ ಸುಮಾರು ಜನ ಹೇಳಿದ್ರು ಮಕ್ಕಳಿಗೆ ಮೆಡಿಕಲ್ ಬೇಡಪ್ಪ, ಇನ್ನು ಅದು ಕಷ್ಟ ಅಂತ. ನೋ, ವಿ ಆರ್ ಇನ್ ಎ ವೆರಿ ಎಕ್ಸೈಟಿಂಗ್ ಸ್ಟೇಜ್ ಆಫ್ ಮೆಡಿಸಿನ್ and there are wonderful things are happening in medicine. Our humanity will thrive. ಅಂದರೆ ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, ಇದು ಭಾಳ ಇಂಟ್ರೆಸ್ಟಿಂಗ್ ಫೇಸ್ ಆಫ್ ಲೈಫ್ ಇನ್ ಎಸ್ಪೆಷಲಿ ಮೆಡಿಕಲ್ ವರ್ಲ್ಡು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತದೆ. ನಾವು ಅದರೊಟ್ಟಿಗೆ ಹೊಂದ್ಕೊಂಡಿದ್ದರೆ ನಾವು ಕೂಡ ಮುಂದೆ ಹೋಗ್ತೀವಿ. ಅದನ್ನು ಇಲ್ಲ ಬೇಡ ಅಂತಂದರೆ ನಾವು ಹಿಂದೆ ಉಳಿತೀವಿ. ಅಷ್ಟೇ ಕೇಳಿ ನಾನು ಮಾತು ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದು ತುಂಬ ಸೂಕ್ಷ್ಮವಾದ್ದರಿಂದ ಅದರ ಎಕ್ಸ್ಟೆನ್ಷನ್ ಹೇಳ್ತೀನಿ. ಯಾವುದೇ ರೀತಿಯ ವಿಜ್ಞಾನ ಬರಲಿ, ಡಾಕ್ಟರ್ ನಾರಾಯಣ್ ಅಂತವರ 2 ಕೈಗಳು ಎಲ್ಲ ವೈದ್ಯರಿಗೂ ಸಿಗಲಿ. ರೋಗಿಯನ್ನು ಮರೆಯೋದು ಬೇಡ, ಬರೀ ಆ ವಿಜ್ಞಾನವನ್ನು ಮಾತ್ರ ನಂಬಿ ಯಾವ ಚಿಕಿತ್ಸೆನೂ ಮಾಡೋದು ಬೇಡ. ರೋಗಿಯನ್ನು ಮುಟ್ಟದೆ ಖಂಡಿತವಾಗಿ ನಾವು ಯಾರೋ ಒಬ್ಬರೂ ಸಹ ಪ್ರಿಸ್ಕ್ರಿಪ್ಷನ್ ಬರೀಕೂಡ್ದು. ಒಂದು ಹ್ಯೂಮನ್ ಟಚ್ ಕ್ಯೂರ್ಸ್ ಮೆನಿ ಡಿಸೀಸಸ್. ಇಷ್ಟು ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ವಂದಿಸಿ. ನೀವು ಯಾರು ಎಂಜಾಯ್ ಮಾಡಿದರೆ ಇಲ್ಲೋ ಗೊತ್ತಿಲ್ಲ, ನಾನಂತೂ ಮಜಾ ಮಾಡಿದ್ದೀನಿ. ಥ್ಯಾಂಕ್ಸ್ ಟು ಆಲ್. ಈಗ ಸ್ಮರಣಿಕೆ ಕೊಡುವಂತಹ ಸಮಯ. ಡಾಕ್ಟರ್ P. ನಾರಾಯಣ್ ಮತ್ತು ನಾರಾಯಣ್ ರಾಯರು ದಯವಿಟ್ಟು ಬನ್ನಿ. ಅದು ಶ್ರೀಕಾಂತ್ ಹೆಗಡೆ ಅವರಿಗೆ ಹೌದು, ಬೆಳಿಗ್ಗೆಯಿಂದ ಎಲ್ಲ ಹಕ್ಕಿ ಫೋಟೋ ನೋಡಿದ್ದೀರಿ. ಅವರು ತೆಗೆದಿದ್ದಾದ್ರಿಂದ ನಾನು ಹೇಳಿದೆ ಅವ್ರಿಗೆ ಹಕ್ಕಿ ಕೊಡೋದು ಬೇಡ, ಸಾಕಷ್ಟು ಹಿಡ್ದಿದ್ದಾರೆ ಅವರು, ಯಕ್ಷಗಾನ ಕೊಡೋಣ. ಶ್ರೀಕಾಂತ್.
ಡಾಕ್ಟರ್ ವಿನಯ ಶ್ರೀನಿವಾಸ್ ಅವರಿಗೆ. ಡಾಕ್ಟರ್ ರವಿಶಂಕರ್ ಬೈಕಾಡಿ. ಇದು AI ಯುಗದ ವೈದ್ಯರು ಕಾಲು ಹಿಡಿದು ನಮಸ್ಕಾರ ಮಾಡುವಂಥದ್ದು. ಈಗ ರವಿ ಜೊತೆ ಒನ್ ಮೋರ್. ಥ್ಯಾಂಕ್ ಯು. ಯಾ ಸರ್ ಬನ್ನಿ. 2 minutes ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಥ್ಯಾಂಕ್ ಯು. ಇಲ್ಲೇ ಎಲ್ರಿಗೂ ನಮಸ್ಕಾರ. ಈ ದಿನದ ಕಾರ್ಯಕ್ರಮದ 4ನೇ ಹಾಗೂ ಕೊನೆಯ ವಿಚಾರಗೋಷ್ಠಿ ಈಗ ಆರಂಭ ಆಗ್ತಾ ಇದೆ. ಅದಕ್ಕೆ ಮುಂಚೆ ಒಂದು ಸಣ್ಣ ಪ್ರಕಟಣೆ ಇದೆ. ಈ ಕಡೆ ಭಾಗದಲ್ಲಿ 2 ವೀಲರ್ಸ್ಗಳು ತುಂಬ ಅಡ್ಡಡ್ಡ ನಿಂತುಬಿಟ್ಟು ವೆಹಿಕಲ್ಗಳು ಬರೋದಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಇಲ್ಲಿ ಯಾರ್ಯಾರು ಅಲ್ಲಿ ವೆಹಿಕಲ್ 2 ವೀಲರ್ ಪಾರ್ಕ್ ಮಾಡಿದ್ದೀರಾ ಅವರು ಅದನ್ನು ತೆರವುಗೊಳಿಸ್ಕೊಳ್ಬೇಕು ಅಂಥೇಳಿ ವಿನಂತಿಯನ್ನು ನಿಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇನೆ. ನಾಲ್ಕನೆಯ ವಿಚಾರಗೋಷ್ಠಿಯ ವಿಷಯ ಸೇವಾ ಹಿ ಪರಮೋ ಧರ್ಮ. ಸೇವಾ ಚಿಂತನೆಯ ಈ ಗೋಷ್ಠಿಗೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಈ ಸೇವಾ ಕ್ಷೇತ್ರವನ್ನು ಕುರಿತಾಗಿ ಆ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿರುವಂತಹ ಹಾಗೂ ಮಾಡುತ್ತಿರುವಂತಹ ಇಬ್ಬರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆಗೆ ಇಲ್ಲಿದ್ದಾರೆ. ಮೊದಲನೆಯವರು ರೋಟರಿ ಜಿಲ್ಲೆ 3182 ಇದರ ಮಾಜಿ ರಾಜ್ಯಪಾಲರು ಹಾಗೂ ಕುಂದಾಪುರದ ಪ್ರಸಿದ್ಧ ನ್ಯಾಯವಾದಿಗಳು ಮತ್ತು ವಾಗ್ಮಿಗಳು ಆಗಿರುವಂತಹ ಶ್ರೀಯುತ ASN ಹೆಬ್ಬಾರ್ ಸರ್ ಇಲ್ಲಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಹಾಗೆಯೇ ಬೆಂಗಳೂರಿನಲ್ಲಿ ತಮ್ಮ ಅದಮ್ಯ ಚೇತನ ಫೌಂಡೇಶನ್ ಮೂಲಕ ಸಾಮಾಜಿಕ ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ಪರಿಸರ ಕುರಿತಾದಂತಹ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ತೇಜಸ್ವಿನಿ ಅನಂತಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ತೇನೆ. ಇವರಲ್ಲದೇ ಅಮೇರಿಕಾದ ಪೋರ್ಟ್ ಕ್ಯಾಲಿನ್ಸ್ನಲ್ಲಿರುವಂತಹ ಮಕ್ಕಳ ತಜ್ಞರಾಗಿರುವಂಥ ಡಾಕ್ಟರ್ ಸಿ ಮೂರ್ತಿಯವರು ಅನಿವಾರ್ಯ ಕಾರಣಗಳಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ. ಆದರೆ ಅವರು ಒಂದು ವಿಡಿಯೋವನ್ನು ಮಾಡಿ ಕಳಿಸಿದ್ದಾರೆ. ಸಮಾಜ ಸೇವೆ ಮತ್ತು ಅವರ ಹಾಗೂ ಡಾಕ್ಟರ್ ನಾರಾಯಣ್ ಕುರಿತಾದಂಥ ಒಂದು ಬಾಂಧವ್ಯವನ್ನು ಅನಾವರಣಗೊಳಿಸುವಂತಹ ಒಂದು ವಿಡಿಯೋವನ್ನು ಮಾಡಿ ಕಳಿಸಿದ್ದಾರೆ. ಅದನ್ನು ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಹಾಗೆ ಇನ್ನೋರ್ವರು ಬರಬೇಕಾಗಿತ್ತು. USA ಕೈಗಾರಿಕೋದ್ಯಮಿ ಆಗಿರುವಂಥ ಡಾಕ್ಟರ್ ವಸಂತ ಪ್ರಭು ಅವರು ಕೂಡ ಅನಿವಾರ್ಯ ಕಾರಣಗಳಿಂದ ಇಲ್ಲಿ ಆಗಮಿಸಿಲ್ಲ. ಅದನ್ನು ತಮ್ಮ ಗಮನಕ್ಕೆ ತರ್ತಾ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಭಾಷಣಕ್ಕೆ ಊಟಕ್ಕೆ ಕೊನೆಯವರಾಗಿರಬಾರ್ದು, ಮನೆಗೆ ಹಿರಿಮಗನಾಗಿರಬಾರ್ದು ಅಂತ. ಎರಡೂ ನಾವು ಆಗಿರೋದ್ರಿಂದ ಇಲ್ಲಿ ನಿಮಗೆ ನಾವು ಏನು ಹೇಳಬೇಕು, ಏನು ಕೇಳಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸಾಕಷ್ಟು ಜಿಜ್ಞಾಸೆಗಳು ಇದೆ. ಆದಾಗ್ಯೂ ಕೂಡ ಇಲ್ಲಿ ಬಂದಿರುವಂತಹ ಗಣ್ಯಮಾನ್ಯ ಅತಿಥಿಗಳು ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ಗಣನೀಯವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇರೋವಂಥವ್ರು. ಇಲ್ಲಿ ಸೇವೆ ಅನ್ನೋದನ್ನು ನಾನು ಕೋಟ್ ಮಾಡಿ ಹೇಳೋದಾದರೆ, ಸೇವೆ ಅನ್ನೋ ಪದ ತುಂಬ ಕ್ಲೀಶೆ ಆಗಿಬಿಟ್ಟಿದೆ. ಎಸ್ಪೆಷಲಿ
ರಾಜಕಾರಣಿಗಳ ಬಾಯಲ್ಲಿ ಅದು ಸೇವೆ 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 ಅಂಥೇಳಿ ಏನು ಸೇವೆ ಮಾಡ್ತಾರೋ, ಯಾರು ಸೇವೆ ಮಾಡಿಸ್ಕೊಳ್ತಾರೋ ಎಲ್ಲವೂ ಕೂಡ ಗೊಂದಲದ ಗೂಡಾಗಿರುವಂತಹ ಕಾಲಘಟ್ಟದಲ್ಲಿ ನಿಜವಾಗಿಯೂ ಕೂಡ ಸಮಾಜಮುಖಿಯಾಗಿ ಚಿಂತನೆ ಮಾಡುತ್ತಿರುವಂತಹ ಅನನ್ಯವಾಗಿರುವಂತಹ ಸೇವೆ ನಿಜ ಅರ್ಥದಲ್ಲಿ ಸಲ್ಲಿಸ್ತಾ ಇರುವಂಥವರು ಇಲ್ಲಿ ನಿಮ್ಮೆದುರುಗಡೆ ಇದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ನಾನು ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇವರ ಪರಿಚಯವನ್ನು ಸೂಕ್ಷ್ಮವಾಗಿ ಮಾಡಿಕೊಡೋದಾದರೆ ತೇಜಸ್ವಿನಿ ಅನಂತಕುಮಾರ್ ಅವರು ಓರ್ವ ಸಮರ್ಥ ಪರಿಣಾಮಕಾರಿ ಸಾಮಾಜಿಕ ಕಾರ್ಯಕರ್ತೆ. ತಮ್ಮ ಪತಿ ಮಾಜಿ ಸಚಿವರು, ಕೇಂದ್ರ ಸಚಿವರು ಅನಂತಕುಮಾರ್ ಅವರ ಪ್ರಭಾವಳಿಯಿಂದ ಹೊರಗೆ ಬಂದು ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ರಾಷ್ಟ್ರ ಮಟ್ಟದಲ್ಲಿ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿಯೂ ಅವರು ಸೇವೆ ಸಲ್ಲಿಸ್ತಾ ಇದ್ದು ಇಂಡಿಯಾಲಜಿನಲ್ಲಿ BE ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದಂಥವರು. ತಮ್ಮ ಅತ್ತೆಯವರಾದಂತಹ ಗಿರಿಜಾಶಾಸ್ತ್ರಿಯವರ ಹೆಸರಿನಲ್ಲಿ ಅದಮ್ಯ ಚೇತನ ಫೌಂಡೇಶನ್ ಮೂಲಕ ಸೇವೆಯಲ್ಲಿ ತೊಡಗಿರುವ ಅವರು ಅನ್ನ, ಅಕ್ಷರ, ಆರೋಗ್ಯ ಈ 3 ಕ್ಷೇತ್ರಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎರಡು 2006ರಿಂದ ತೇಜಸ್ವಿನಿ ಅವರು ಶ್ರೀ ಶಂಕರ ಕ್ಯಾನ್ಸರ್ ಫೌಂಡೇಶನ್ನ ಟ್ರಸ್ಟಿಯಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು 450 ಹಾಸಿಗೆಗಳ ಅತ್ಯಾಧುನಿಕ ದತ್ತಿ ಆಸ್ಪತ್ರೆ ಆಗಿದ್ದು ಕ್ಯಾನ್ಸರ್ ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆಯಲ್ಲಿ ಪ್ರಮುಖ ಗಮನವನ್ನು ಲಾಭರಹಿತವಾಗಿ ಹೊಂದಿರುವಂಥ ಸಂಸ್ಥೆಯಾಗಿದೆ ಇದು. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಪುರಸ್ಕರಿಸಿದೆ. ಕರೋನಾ ಸಂದರ್ಭದಲ್ಲಿ ಸಾವಿರಾರು ಆರೋಗ್ಯ ಕಾರ್ಯಕರ್ತೆಯರಿಗೆ, ಕೋವಿಡ್ ಯೋಧರು ಅಂತ ಗುರುತಿಸಿಕೊಂಡಿರುವವರಿಗೆ, ವಲಸೆ ಕಾರ್ಮಿಕರಿಗೆ ಮಧ್ಯಾಹ್ನ ಮತ್ತು ರಾತ್ರಿ 2 ಹೊತ್ತು ಊಟವನ್ನು ಉಣಬಡಿಸಿದಂಥವರು ತೇಜಸ್ವಿ ಅನಂತಕುಮಾರ್ ಅವರು. ಅವರ ಅದಮ್ಯ ಚೇತನ ಪ್ರತಿಷ್ಠಾನ 2021ರಿಂದ ಮಧ್ಯಾಹ್ನದ ಊಟ ಕಾರ್ಯಕ್ರಮಕ್ಕಾಗಿ ಅವರಿಗೆ 2021ರಲ್ಲಿ ಅವರ ಈ ಸಾಧನೆಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆ ಇವರು ರಾಗಿಹಳ್ಳಿಯಲ್ಲಿರುವಂತಹ ಆದರ್ಶ ಗ್ರಾಮ ಯೋಜನೆಯಡಿನಲ್ಲಿ ರಾಗಿಹಳ್ಳಿಯನ್ನು ದತ್ತು ಸ್ವೀಕಾರ ಮಾಡಿ ಅದರ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಸೊ ನಿಜ ಅರ್ಥದಲ್ಲಿ ನಾನು ಈಗಾಗಲೇ ಹೇಳಿದೆ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂಥವರು. ಅವರ ಒಂದು ಅದಮ್ಯ ಚೇತನ ಫೌಂಡೇಶನ್ ಏನಿದೆ ಅಲ್ಲಿಗೆ ಒಮ್ಮೆ ಹೋಗಿ ನೋಡಬೇಕು ನಾವು. ಅಡುಗೆ ಮನೆಯಲ್ಲಿ ಒಂದೇ ಒಂದು ಸಣ್ಣ ಕಸದ ತುಂಡು ಇಲ್ಲದೇ ಇರೋ ಹಾಗೆ ನೋಡಿಕೊಂಡು ಅಷ್ಟು ಅಚ್ಚುಕಟ್ಟು, ಅಷ್ಟು ಕ್ಲೀನು, ಅಷ್ಟು ವ್ಯವಸ್ಥಿತವಾಗಿ ಅವರು ಅಡುಗೆ ಮನೆಯನ್ನು ಅಲ್ಲಿ ಇಟ್ಕೊಂಡಿದ್ದಾರೆ. ಲಕ್ಷಾಂತರ ಮಕ್ಕಳಿಗೆ ಮತ್ತು ಅದರ ಯಾರಿಗೆ ಅದನ್ನು ತಲುಪಿಸ್ಬೇಕೋ ಅಂಥವರಿಗೆ ಊಟವನ್ನು ಉಣಬಡಿಸುವಂಥ ಕೆಲಸವನ್ನು ಅವರಲ್ಲಿ ಮಾಡ್ತಾ ಇದ್ದಾರೆ. ನಾವು ಇತ್ತೀಚೆಗೆ ಅವರನ್ನು ಆಹ್ವಾನ ಮಾಡೋಕ್ಕೆ ಅಂತ ಹೋದಾಗ ಅಲ್ಲಿಗೆ ಹೋಗುವಂಥ ಒಂದು ಸುಯೋಗ ಬಂದಿತ್ತು ನಮಗೆ. ನೀವು ಯಾರಾದರೂ ಆ ಕಡೆ ಬೆಂಗಳೂರು ಕಡೆ ಹೋದರೆ ದಯವಿಟ್ಟು ಒಮ್ಮೆ ಅದಮ್ಯ ಚೇತನಕ್ಕೆ ಭೇಟಿ ನೀಡಿ ಬನ್ನಿ. ಅದನ್ನು ನೋಡುವಂತಹದ್ದು ಮತ್ತು ಅದರಿಂದ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ಹಾಗೆ ಅವರು ಪರಿಸರ ಕಾಳಜಿಯನ್ನು ಕೂಡ ಹೊಂದಿದ್ದಾರೆ. ಶೈಕ್ಷಣಿಕವಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಇವತ್ತು ತಮ್ಮ ಬಿಡುವಿಲ್ಲದ ಕಾರ್ಯ ಬಾಹುಳ್ಯದ ನಡುವೆಯೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸೇವೆ ಚಿಂತನ ಕುರಿತಾಗಿ ಮಾತನಾಡುವುದಕ್ಕೆ ಬಂದಿರೋದು ನಮ್ಮ ಸುಯೋಗ. ಅವರನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ARSN ಹೆಬ್ಬಾರ್ ಅವರ ಬಗ್ಗೆ ಇಲ್ಲಿರುವ ಬಹುತೇಕರಿಗೆ ಗೊತ್ತಿದೆ. ರೋಟರಿ ಜಿಲ್ಲಾ ರಾಜ್ಯಪಾಲರಾಗಿದ್ದಂಥವರು, ಹೆಸರಾಂತ ನ್ಯಾಯವಾದಿಗಳು,